ಹಾಯ್ ಗೈಸ್, ನಮಸ್ಕಾರ. ಕಾಂತಾರ ಚಾಪ್ಟರ್ 1 ಟ್ರೈಲರ್ ಇವತ್ತು ರಿಲೀಸ್ ಮಾಡಿದ್ದಾರೆ ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ. ಕಾಂತಾರ 2022 ಬಂದಿತ್ತು. ಸೊ ಅದರದ್ದು ಪ್ರಿಕ್ವೆಲ್ ಇದು, ಅಂದರೆ ಭೂತಕೋಲ ಟ್ರೆಡಿಷನ್ ಏನಿದೆ ಕರಾವಳಿ ಪ್ರದೇಶದಲ್ಲಿ, ಸೊ ಅದರ ಒಂದು ಟ್ರೆಡಿಷನ್ನು ಯಾವ ಥರ ಒರಿಜಿನ್ ಆಯಿತು, ಸೊ ಅದ್ರ ಬಗ್ಗೆ ಈ ಒಂದು ಚಾಪ್ಟರ್ 1 ತೋರಿಸಿದ್ದಾರೆ ಅನಿಸುತ್ತೆ ಟ್ರೈಲರ್ ನೋಡ್ತಾ ಇದ್ದಾರೆ. ಯಾಕಂದರೆ ಇದು ಹಿಂದ್ಗಡೆ ನಡೆದಿರೋ ಸ್ಟೋರಿ ಆಲ್ಮೋಸ್ಟ್ ಅದನ್ನು ತೋರಿಸಿದ್ದಾರೆ. ಟ್ರೈಲರ್ ಬಗ್ಗೆ ಮಾತಾಡೋ ಆಗಿಲ್ಲ, ಯಾಕೆಂತಂದರೆ ಟ್ರೈಲರ್ ಬಂದು ಔಟ್ಸ್ಟ್ಯಾಂಡಿಂಗ್. ಆ ವಿಜುವಲ್ಸು, ಆ ಒಂದು ಸೆಟ್ಗಳು, ಆ ಪ್ರಪಂಚನ ಕ್ರಿಯೇಟ್ ಮಾಡಿರೋದು. ಯಾಕಂದರೆ ಭಾಳಷ್ಟು ಜನ ಎಲ್ಲೋ ಕೇಳ್ಪಟ್ಟೆ ನಾನು, ಆ ಒಂದು ಶೂಟಿಂಗ್ ಟೈಮಲ್ಲಿ ತುಂಬ ಜನ ಸತ್ತು ಹೋಗಿದ್ದಾರೆ ಮಾಡೋ ಟೈಮಲ್ಲಿ. ಸೊ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಅಲ್ಲಿ ಕರಾವಳಿ ಪ್ರದೇಶ ಜನ ಕೂಡ ಇಗ್ನೋರ್ ಮಾಡಿದರು, ಮಾಡಬೇಡಿ ಇನ್ನೊಂದು ಸಿನಿಮಾ ಅಂತ. ಆದ್ರೂ ರಿಷಬ್ ಶೆಟ್ಟಿ ಅವರು ರಿಸ್ಕ್ ತೊಗೊಂಡು ಮಾಡಿದರು. ಸೊ ಹಾಗಾಗಿ ಒಂದು ಟ್ರೆಡಿಷನ್ ಬೇಸ್ಡ್ ಸಿನಿಮಾ ಇರೋದ್ರಿಂದ ಆ ಒಂದು ಕಲ್ಚರ್ ಯಾವ ಥರ ಹುಡ್ತು, ಭೂತಕೋಲ ಕಲ್ಚರ್, ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಟ್ರೈಲರ್ ಬಗ್ಗೆ ಅಂದರೆ ವಿಜುವಲ್ಸು, ಆ ಸೆಟ್ಸು ಆ್ಯಂಡ್ ಮ್ಯೂಸಿಕ್, ಅಜನೀಶ್ ಲೋಕನಾಥ್ ಅವ್ರ ಮ್ಯೂಸಿಕ್ಕು ಮಾತಾಡೋಂಗಿಲ್ಲ. ಆ ಒಂದು ಜಾನರಿಗೆ ತಕ್ಕಂಥ ಒಂದು ಮ್ಯೂಸಿಕ್ ಹೊಡೆದಿದ್ದಾರೆ. ಆಮೇಲೆ ಅರವಿಂದ್ ಕಶ್ಯಪ್ ಅವ್ರದ್ದು DOP ಅವ್ರದ್ದು ತುಂಬ ಚೆನ್ನಾಗಿ ಬಂದಿದೆ. ಆ ಒಂದು DOP ಮ್ಯೂಸಿಕ್ಕು ಆ್ಯಂಡ್ ಹೊಂಬಾಳೆ ಪ್ರೊಡಕ್ಷನ್ಸಲ್ಲಿ ಬರ್ತಾ ಇರೋದು. ಬಟ್ ಎಲ್ಲೊಂದು ಕಡೆ ಮೂವಿ ಸ್ವಲ್ಪ ಡ್ಯೂರೇಷನ್ ಕಮ್ಮಿ ಇಡಬೇಕಾಗಿತ್ತು ಅನ್ಸುತ್ತೆ. ಅಂದರೆ ಟ್ರೈಲರ್ ಡ್ಯೂರೇಷನ್ 2 minutes 56 seconds ಎಲ್ಲೊಂದು ಕಡೆ ಸ್ವಲ್ಪ ಜಾಸ್ತಿ ಆಯಿತು. ಸ್ವಲ್ಪ 2 minutes ಒಳಗಡೆ ಕವರ್ ಮಾಡಿದರೆ ಚೆನ್ನಾಗಿರೋದು. ಬಟ್ ಸ್ಟಿಲ್ ಸ್ಟೋರಿ ತುಂಬ ಇದೆ ಹೇಳೋದು, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡಿದೆ. ಬಟ್ ಸ್ಟಿಲ್ 2 minutes ಬಿಫೋರ್ ಅಂದರೆ ಒಳಗಡೆ ಇದೆ ಚೆನ್ನಾಗಿರೋದು ಅನಿಸುತ್ತೆ. ಬಟ್ ಓವರಾಲು ಆ್ಯಂಡ್ ಅಫ್ಕೋರ್ಸ್ ಟ್ರೈಲರಲ್ಲಿ ಎಲ್ಲೋ ಒಂದು ಡೈಲಾಗ್ಸ್ಗಳಲ್ಲಿ ಸ್ವಲ್ಪ ರಿವೀಲ್ ಮಾಡಿದ್ದಾರೆ. ಅದು ಓವರಾಲ್ ಮೂವಿ ಏನೆಲ್ಲ ಇರ್ಬೋದು ಮೂವಿಯಲ್ಲಿ ಸ್ವಲ್ಪ ಗೆಸ್ ಮಾಡ್ಬೋದು. ಕೆಲವೊಂದು ಡೈಲಾಗ್ಸ್ಗಳಲ್ಲಿ ಸ್ವಲ್ಪ ಗೆಸ್ ಮಾಡ್ಬೋದು. ಇನ್ಫಾರ್ಮೇಷನ್ ಸ್ವಲ್ಪ ಇಲ್ಲೊಂದು ಕಡೆ ಬಿಟ್ಟು ಕೊಟ್ಟಿದ್ದಾರೆ ಸ್ವಲ್ಪ ಅಂತ ಅನಿಸುತ್ತೆ. ಸ್ವಲ್ಪ ಗೆಸ್ ಮಾಡೋ ಥರ ಅಷ್ಟು ಇನ್ಫಾರ್ಮೇಷನ್ ಬಿಟ್ಟು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಅಷ್ಟು ಬಿಟ್ಟರೆ ಆ ಒಂದು ಮೂವಿ ಓವರಾಲ್ ನೋಡಿದಾಗ ತುಂಬ ಚೆನ್ನಾಗಿ ಬಂದಿದೆ ಅನಿಸುತ್ತೆ. ಆ ಒಂದು ಸೆಟ್ಗಳು, ಆ ಒಂದು ವಿಜುವಲ್ಸು, ಆ ಒಂದು ಮ್ಯೂಸಿಕ್ಕು, DOP, ಡೈರೆಕ್ಷನ್ ಆಫ್ಕೋರ್ಸ್ ರಿಷಬ್ ಶೆಟ್ಟಿ ಅವ್ರದ್ದು. ಆ ಒಂದು ಇಮೇಜಿನ್, ಆ ಒಂದು ಅವ್ರದ್ದು ಒಂದು ವಿಷನ್ನೇ ಒಂಥರ ಗ್ರೇಟ್ ಆ್ಯಕ್ಚುಲಿ. ಅವ್ರದ್ದು ರಿಷಬ್ ಶೆಟ್ಟಿ ಅವ್ರದ್ದು ಆ ವಿಷನ್ ಏನಿದೆ ಅದನ್ನು ಮೂವಿಯಲ್ಲಿ ಇಳಿಸ್ಬೇಕು ಅಂತ ತುಂಬ ಕಷ್ಟ ಆಗುತ್ತೆ. ತುಂಬ ಹಾರ್ಡ್ ವರ್ಕ್ ಬೇಕಾಗುತ್ತೆ. ಸೊ ಆ ಹಂತದಲ್ಲಿ ಮೂವಿ ಟ್ರೈಲರ್ ತುಂಬ ಚೆನ್ನಾಗಿದೆ.